ಯುದ್ಧದ ಅವಾಂತರಗಳು ಒಂದೆರಡಲ್ಲ. ಈ ಕೊಲ್ಲಿ ಯುದ್ಧದಿಂದಾಗಿ ಅನೇಕ ವಲಯಗಳ ಮೇಲೆ, ಉದ್ಯಮಿಗಳ ಮೇಲೆ ಪರಿಣಾಮ ಬೀರಿದೆ. ಇಂತಹ ಸಂದರ್ಭದಲ್ಲಿ ಈ ಕೊಲ್ಲಿ ಯುದ್ಧದ ಎಫೆಕ್ಟ್ ರೈತರಿಗೂ ತಟ್ಟಿದೆ. ರೈತರು ತಾವು ಬೆಳೆದ ಬೆಳೆಗೆ ಬೆಲೆ ಸಿಗದೆ ಕಂಗಾಲಾಗಿ ಹೋಗಿದ್ದಾರೆ. ಈ ಯುದ್ಧದ ಎಫೆಕ್ಟ್ನಿಂದಾಗಿ ರೈತರು ಸಾಲ ಸೋಲ ಮಾಡಿ ತಾವು ಬೆಳೆದ ಬೆಳೆ ಇದೀಗ ನೆಲಕಚ್ಚುವಂತಾಗಿದೆ ಅಂತ ದಿಕ್ಕೆ ತೋಚದಂತಾಗಿದ್ದಾರೆ. ಹಾಗಾದ್ರೆ ಈ ಯುದ್ಧದ ಪರಿಣಾಮ ರೈತರ ಮೇಲೆ ಯಾವ ರೀತಿಯಾಗಿ ಆಗಿದೆ, ಅನ್ನದಾತರ ಪರಿಸ್ಥಿತಿ ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ತಿಂಗಳಿಂದ ರೇಟ್ ಇರಲಿಲ್ಲ. ಈಗೆಲ್ಲ 10 ರೂಪಾಯಿ 12 ರೂಪಾಯಿ ಒಳಗೆ, 8 ರೂಪಾಯಿ ಹೋಗ್ತು, 5-6 ರೂಪಾಯಿನಿಂದನೂ ಸುಮಾರು ರೈತರು ನಷ್ಟ. ಮೊನ್ನೆ ಬಂದಿತ್ತು 10 ರೂಪಾಯಿ 12 ರೂಪಾಯಿ. ಏನು ಲಾಭನೋ ಎಲ್ಲಿ ಹಿಂಗಾಗ್ಬಿಟ್ರೆ ಲಾಭ ಏನು ಬರ್ತದೆ ಸರ್? ಬದನೆಕಾಯಿ ಅಂತ ಹಾಕಿದ್ವಿ, ಕುಂಬಳಕಾಯಿ ಹಾಕಿದ್ರಿ, ಸಿಹಿ ಕುಂಬಳಕಾಯಿ. ಏನು ಎಲ್ಲ ರೈತರು ಲಾಸ್, ಈಗ ತುಂಬ ಲಾಸಲ್ಲಿದೆ. ಗ್ಯಾಸ್ ಪ್ರಾಬ್ಲಮ್ ಅಂದರೆ ಒಂದು ಟೈಮ್ ಆಗಿದೆ, ಬಜ್ಜಿಗಳಿಗಾಗಿದೆ. ಮಿಕ್ಕಿದ ಐಟಮ್ಗಳೆಲ್ಲ ಹೋಗ್ತಾ ಇದೆ ಸೇಮ್ ರೇಟ್ಗಳೇ, 10, 12, 15 ಕೆಜಿಗಳು ಹೋಗ್ತಾ ಇದೆ ಅಷ್ಟೇ, ಮಿಕ್ಕಿದೇನಿಲ್ಲ. ರೈತರು ಕಷ್ಟ ಬಿದ್ದಾರೆ ಸರ್. ಎಲ್ಲ ಕಡೆ ಬೆಳೆ ಚೆನ್ನಾಗಾಗಿದೆ, ಎಲ್ಲ ತುಂಬ್ಕೊಂಡು ಬಂದಿದ್ದಾರೆ ಅಂತ ನಮ್ದು ಇರೋದು 2 ಲಕ್ಷ ಲೋಡ್ ಕೆಪಾಸಿಟಿ ಇರೋದು. ಲೋಡು ನಾವು ತುಂಬ್ಸೋಕ್ಕಾಗ್ತಾ ಇಲ್ಲ. ಇವಾಗ ಒಳ್ಳೆ ಬೆಳೆ ಏನೋ ಆಗಿದೆ, ಆದರೆ ರೇಟ್ಗಳಿಲ್ಲ. ಬರೀ 450-500 ರೂಪಾಯಿ ಒಂದು ತುಂಡ ತಗೊತಾ ಇದ್ದಾರೆ. ಅದರಿಂದ ತುಂಬ ಲಾಸ್ ಆಗ್ತೈತೆ. ಖರ್ಚೆ 1 kgಗೆ 10 ರೂಪಾಯಿ ಬರುತ್ತೆ ನಮಗೆ ಬೆಳೆಯೋದಕ್ಕೆ. ಅನ್ನದಾತರಿಗೆ ಬರೆ ಎಳೆದ ಯುದ್ಧ, ಕಣ್ಣೀರಲ್ಲಿ ರೈತರ ಬದುಕು. ಬೆಳೆಗಳಿಗೆ ಬೆಲೆಯೇ ಸಿಕ್ತಿಲ್ಲ, ಹೊಲದಲ್ಲೇ ಒಣಗ್ತಿದೆ ಫಸಲು. ಲಾಭ ಇರಲಿ, ಬಂಡವಾಳ ಬರೋದೇ ಕಷ್ಟ, ರೈತ ಕಂಗಾಲು. ಲಕ್ಷ ಲಕ್ಷ ಸಾಲದ ಹೊರೆ, ದಿಕ್ಕೆ ತೋಚದಾದ ಬದುಕು. ಕೊಲ್ಲಿ ಯುದ್ಧದ ಅವಾಂತರಗಳು ಒಂದೆರಡಲ್ಲ. ಕೊಲ್ಲಿ ಯುದ್ಧ ವಲಯಗಳ ಮೇಲೂ ಪರಿಣಾಮ ಬೀರಿದೆ. ಗ್ಯಾಸ್, ಪೆಟ್ರೋಲಿಯಂ ಉತ್ಪನ್ನ ಅವಲಂಬಿಸಿದ ಎಲ್ಲ ಕ್ಷೇತ್ರಗಳ ಮೇಲೆಯೂ ಗಲ್ಫ್ ಯುದ್ಧದ ಎಫೆಕ್ಟ್ ಈಗಾಗಲೇ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇಷ್ಟೇ ಅಲ್ಲ, ಅನ್ನದಾತರ ಮೇಲೆಯೂ ಗಲ್ಫ್ ಯುದ್ಧ ಪರಿಣಾಮ ಬೀರಿದ್ದು ಅನ್ನದಾತರು ತಾವು ಬೆಳೆದ ಬೆಳೆಗಳಿಗೆ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ತರಕಾರಿ ಬೆಲೆಗಳು ಸಂಪೂರ್ಣವಾಗಿ ಕುಸಿದಿದ್ದು, ಹೀಗೆ ತರಕಾರಿ ಬೆಲೆ ಕುಸಿದ್ರೆ ನಾವು ಬದುಕೋದು ಹೇಗೆ ಅಂತ ಕೇಳುತ್ತಿದ್ದಾರೆ ರೈತರು. ಹೋಟೆಲ್, ಪಿಜಿ, ಕ್ಯಾಂಟೀನ್ಗಳು ಬಂದಾಗಿರೋದ್ರಿಂದ ತರಕಾರಿ ಬೆಲೆ ಪಾತಾಳ ತಲುಪಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಅಭಾವದಿಂದ ಬಹುತೇಕ ಹೋಟೆಲ್ಗಳು, ಪಿಜಿಗಳು, ಕ್ಯಾಂಟೀನ್ಗಳು ಬಾಗಿಲು ಮುಚ್ಚಿದ್ದು ಮಾರುಕಟ್ಟೆಗಳಲ್ಲಿ ತರಕಾರಿ ಕೇಳೋರಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ದಿನದಿಂದ ದಿನಕ್ಕೆ ರಂಗೇರುತ್ತಿರುವ ಬಿಸಿಲಿನ ತಾಪ ಹಾಗೂ ನೀರು, ವಿದ್ಯುತ್ ಅಭಾವದ ನಡುವೆಯೂ ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಲೆ ಸಿಗದೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. 100 ಎಕರೆ ಆಲೂಗಡ್ಡೆ, ರಾಶಿ ರಾಶಿ ಫಸಲು, ಬೆಲೆನೇ ಇಲ್ಲ. ಯುದ್ಧದಿಂದಾಗಿ ದೊಡ್ಡ ಹೋಟೆಲ್ಗಳಲ್ಲಿ ಕೆಲವು ಕಾರ್ಯನಿರ್ವಹಿಸ್ತಾ ಇಲ್ಲ, ಆದ್ದರಿಂದ ತರಕಾರಿಗಳನ್ನ ಕೊಳ್ಳೋರೇ ಇಲ್ಲ. ಈ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಲೂಗಡ್ಡೆ ಬೆಳೆಗಾರರನ್ನ ಕಾಡುತ್ತಿದೆ. ಮಗುವಿನಂತೆ ಆರೈಕೆ ಮಾಡಿ ಬೆಳೆದ ಆಲೂಗಡ್ಡೆಗೆ ಉತ್ತಮ ಬೆಲೆ ಸಿಗದೆ ರೈತರು ಪರದಾಡುತ್ತಿದ್ದಾರೆ. ಕಳೆದ 15 ದಿನಗಳಿಂದ ಕೊಯ್ಲು ಮಾಡಿದ ಆಲೂಗಡ್ಡೆಯನ್ನು ಸಂಗ್ರಹಿಸಿಟ್ಟರೂ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲದೆ ಒದ್ದಾಡುತ್ತಿದ್ದಾರೆ. ಇವಾಗ ಒಳ್ಳೆ ಬೆಳೆ ಏನೋ ಆಗಿದೆ, ಆದರೆ ರೇಟ್ಗಳಿಲ್ಲ. ಬರೀ 450-500 ರೂಪಾಯಿ ಒಂದು ತುಂಡ ತಗೊತಾ ಇದ್ದಾರೆ. ಅದರಿಂದ ತುಂಬಾ ಲಾಸ್ ಆಗ್ತೈತೆ. ಖರ್ಚೆ 1 kgಗೆ 10 ರೂಪಾಯಿ ಬರುತ್ತೆ ನಮಗೆ ಬೆಳೆಯೋದಕ್ಕೆ. ಒಂದು ತುಂಡ ಅಂದ್ರೆ 50 kg ಮೂಟೆ, 52 kg ಮೂಟೆನ 450-500 ತಗೊತಾ ಇದ್ದಾರೆ. ಈ ಟೈಮಲ್ಲಿ ಆಲೂಗಡ್ಡೆಗೆ ರೇಟ್ ಬರುತ್ತೆ ಅಂತ ಹೇಳಿ ಬೆಳೆದ್ವಿ, ಆದ್ರೆ ಈ ವರ್ಷ ಆಲೂಗಡ್ಡೆ ಕೂಡ ರೇಟ್ ಇಲ್ದಿರ ಆಗಿದೆ. ಬೆಲೆಯೂ ಸಿಗ್ತಾ ಇಲ್ಲ, ಕೋಲ್ಡ್ ಸ್ಟೋರೇಜೂ ಇಲ್ಲ. ಆಲೂಗಡ್ಡೆ ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡಿಗೆ ಹೆಚ್ಚು ರಫ್ತಾಗುತ್ತಿತ್ತು. ಆದ್ರೆ ಸರಕು ಸಾಗಾಟ ವೆಚ್ಚ ಹೆಚ್ಚಳವಾಗಿ ಬೆಳೆಯನ್ನ ಕೇಳೋರಿಲ್ಲ. ಇದರಿಂದ ಲಕ್ಷ ಲಕ್ಷ ಬಂಡವಾಳ ಹಾಕಿದ ರೈತರಿಗೆ ಭಾರೀ ನಷ್ಟವಾಗಿದೆ. ಒಂದು ವೇಳೆ ಕೋಲ್ಡ್ ಸ್ಟೋರೇಜ್ ಇದ್ರೆ ಒಂದಷ್ಟು ದಿನಗಳ ಕಾಲ ಆಲೂಗಡ್ಡೆಯನ್ನ ಸಂರಕ್ಷಿಸಿ ಬೆಲೆ ಬಂದಾಗ ಮಾರಿಕೊಳ್ಳಬಹುದಿತ್ತು. ಆದರೆ ರೈತರಿಗೆ ಕೋಲ್ಡ್ ಸ್ಟೋರೇಜ್ ಸಿಗ್ತಾ ಇಲ್ಲ. ಆದ್ದರಿಂದ ಬೆಳೆದಿರೋ ಬೆಳೆಯನ್ನ ಏನು ಮಾಡಬೇಕು ಅಂತ ಗೊತ್ತಾಗದೆ ರೈತರು ಕಂಗಾಲಾಗಿದ್ದಾರೆ. ಚಿಕ್ಕಬಳ್ಳಾಪುರ ಮಾತ್ರವಲ್ಲ, ಕೋಲಾರದಲ್ಲಿ ತರಕಾರಿಗಳ ಬೆಲೆಯಲ್ಲಿ ಕುಸಿತವಾಗಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರು ಕಂಗಾಲಾಗಿದ್ದಾರೆ. ಎಪಿಎಂಸಿಯಲ್ಲಿ ಮೆಣಸಿನಕಾಯಿ ಸೇಲ್ ಆಗಿದೆ. ಮೆಣಸಿನಕಾಯಿ ಬೆಳೆದವರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ದಪ್ಪ ಮೆಣಸಿನಕಾಯಿ ಬೆಳೆದ ರೈತರು ಬೆಲೆ ಸಿಗದೆ ತಿಪ್ಪಿಗೆ ಸುರಿದ ಉದಾಹರಣೆಯೂ ಇದೆ. ಡೌನ್ ಆಗ್ಬಿಟ್ಟದೆ. ತಿಂಗಳಿಂದ ರೇಟ್ ಇರಲಿಲ್ಲ. ಈಗೆಲ್ಲ 10 ರೂಪಾಯಿ 12 ರೂಪಾಯಿ ಒಳಗೆ, 8 ರೂಪಾಯಿ ಹೋಗ್ತು, 5-6 ರೂಪಾಯಿನಿಂದನೂ ಸುಮಾರು ರೈತರು ನಷ್ಟ. ಅದೇ ಗ್ಯಾಸ್ ಸಮಸ್ಯೆ ಅಂತ ಹೇಳ್ತಾರೆ. ನಮ್ಗೇನು ಗೊತ್ತು, ಹೇಳ್ತಾವ್ರೆ ಇಲ್ಲ ಹಿಂಗೆ ಮಾಡಿಬಿಟ್ರೆ ತಿಂಗಳಿಂದ ಹೋಯ್ತಲ್ಲ. ನೀನೇ ಬಂದಿರೋದು. ಮೊನ್ನೆ ಬಂದಿತ್ತು 10 ರೂಪಾಯಿ 12 ರೂಪಾಯಿ. ಏನು ಲಾಭನೋ ಎಲ್ಲಿ ಹಿಂಗಾಗ್ಬಿಟ್ರೆ ಲಾಭ ಏನು ಬರ್ತದೆ ಸರ್? ಎಷ್ಟು ಹಾಕಿದ್ರಿ? ನಾವು 1 ಎಕರೆ ಹಾಕಿದ್ವಿ. ನಮ್ಮದು ಮೊದಲಿಂದನೂ 3-4 ತಿಂಗಳಿಂದ ಕಿಲ್ಕತ್ತೇನೋ ಪರವಾಗಿಲ್ಲ.
ಈ ತಿಂಗಳಿಂದ ಈಚೆ ಅಧ್ವಾನ ಆಗ್ತದೆ. ತರಕಾರಿ ಮಾರುಕಟ್ಟೆಗಳಲ್ಲಿ ಕ್ಯಾರೆಟ್, ಎಲೆಕೋಸು, ಮೂಲಂಗಿ ಕೇಳೋರಿಲ್ಲ. ತರಕಾರಿಗಳನ್ನ ಹೋಟೆಲ್ನವರು ಖರೀದಿ ಮಾಡುತ್ತಿಲ್ಲ. ಬೇರೆ ರಾಜ್ಯಗಳಿಗೂ ರಫ್ತು ಆಗ್ತಿಲ್ಲ. ಒಂದು ವೇಳೆ ಕಡಿಮೆ ವೆಚ್ಚಕ್ಕೆ ಮಾರಾಟವಾದರೆ ಸಾಗಣೆ ವೆಚ್ಚವೂ ರೈತನಿಗೆ ಸಿಗೋದಿಲ್ಲ. ಯಾವ ತರಕಾರಿ ಬೆಲೆಯೂ ಇಲ್ಲದೆ ರೈತ ಮುಂದೇನು ಬೆಳೆಯಬೇಕು ಅನ್ನೋದೇ ಗೊಂದಲವಾಗಿದೆ. ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆಗೂ ಎಫೆಕ್ಟ್. ಬೆಲೆಯೂ ಸಿಗ್ತಿಲ್ಲ, ಬೆಳೆಯೋದಕ್ಕೂ ಆಗ್ತಿಲ್ಲ. ತರಕಾರಿಗಳು ಬೇರೆ ದೇಶಗಳಿಗೆ ರಫ್ತು ಮಾಡುವುದಕ್ಕಾಗ್ತಾ ಇಲ್ಲ. ಆದ್ದರಿಂದ ಆ ತರಕಾರಿಗಳ ಬೆಲೆ ಕಡಿಮೆಯಾಗಿದೆ. ಮತ್ತೊಂದು ಕಡೆ ಕೆಲವು ತರಕಾರಿಗಳನ್ನ ಬೆಳೆಯುವುದಕ್ಕೆ ಸಾಧ್ಯವಾಗ್ತಿಲ್ಲ. ಬೇಸಿಗೆ ಕಾಲದ ಸುಡು ಬಿಸಿಲು, ನೀರಿನ ಕೊರತೆ, ಬೆಲೆ ಏರಿಕೆಯಿಂದ ತರಕಾರಿಗಳನ್ನ ಬೆಳೆಯೋದು ರೈತರಿಗೆ ಕಷ್ಟವಾಗಿದೆ. ಇನ್ನಷ್ಟು ದಿನಗಳ ಕಾಲ ಯುದ್ಧ ಮುಂದುವರೆದರೆ ರೈತನ ಸಂಕಷ್ಟ ದುಪ್ಪಟ್ಟಾಗಲಿದ್ದು ಸ್ವತಃ ರೈತರೇ ಈ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಇಲ್ಲಾಂದ್ರೆ ಸರ್ಕಾರ ಈ ವಿಚಾರದಲ್ಲಿ ರೈತರ ಸಮಸ್ಯೆಯನ್ನ ನಿವಾರಿಸಲು ಮುಂದಾಗಬೇಕಿದೆ.